ಈಗಾಗಲೇ ನಮ್ಮ ರಾಜ್ಯದಲ್ಲಿ 3 DCMಗಳು ಆಗಬೇಕು ಅನ್ನೋ ಒಂದು ಕೂಗು ಸಾಕಷ್ಟು ದಿನಗಳಿಂದ ಕೂಡ ನಮಗೆ ಕೇಳಿ ಬರ್ತಾನೆ ಇದೆ. ಮತ್ತು ಕಾಂಗ್ರೆಸ್ನ ಕೆಲವೊಂದು ನಾಯಕರಲ್ಲೇ ಭಿನ್ನ ಅಭಿಪ್ರಾಯ ಇರೋದು, ನಾನು ಅವರ ಬಣ ಇವರ ಬಣ ಅಂತ ಗುರುತಿಸ್ಕೊಳ್ತಿರೋದು, ಇದು ಸಾಕಷ್ಟು ದಿನಗಳಿಂದ ನಡೀತಾನೆ ಇದೆ. ಈ ವಿಚಾರವಾಗಿ ಇನ್ನಷ್ಟು ಚರ್ಚೆ ಮಾಡೋದಕ್ಕೆ ಮತ್ತು ಇವತ್ತಿನ ನಡೆದಂಥ ಘಟನೆ ಬಗ್ಗೆನೂ ಕೇಳಿ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನದ ಗುರುಜಿಗಳಾದಂಥ ಶ್ರೀ ಚಂದ್ರಶೇಖರ್ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ಇವತ್ತೊಂದು ಹೇಳಿಕೆಯನ್ನು ನೀವು ಕೊಡ್ತೀರಾ ವೇದಿಕೆ ಮೇಲೇನೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಸರಿ, ಅದು ಮುಖ್ಯಮಂತ್ರಿ DK ಶಿವಕುಮಾರ್ ಬಹಳ ದಿವಸದಿಂದ ಆಗಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇದೆ. ಆದರೆ ಅದಕ್ಕೆ ಅವಕಾಶ ಬಂದಿಲ್ಲ. ಈಗ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಈ ನಮ್ಮ ಸಿದ್ದರಾಮಯ್ಯನವ್ರು ಬಿಟ್ಕೊಟ್ರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಆ ವಿಷಯ ಅದಕ್ಕೋಸ್ಕರ ಅದನ್ನು ಹೇಳೋದು. ಅಲ್ಲ, ಈ ವಿಚಾರವನ್ನು ನೀವು ಬಹಿರಂಗವಾಗಿ ನೇರ ಸಭೆಯಲ್ಲೇ ಹೇಳಬೇಕು ಅಂತ ಮುಂಚೆನೇ ಏನಾದರೂ ಅಂದ್ಕೊಂಡಿದ್ರಾ? ಈ ಕೆಂಪೇಗೌಡ ಜಯಂತಿ ಬಂದಾಗಲಿಂದ ನಾವು ಅಂದ್ಕೊಂಡಿದ್ದು ನಿಜ. 3 ಅಂಶ. ಒಂದು, ನಮ್ಮ ಬೆಂಗಳೂರಿನ ನಾಡು ವಿಭಜನೆ ಆಗಬಾರ್ದು, ಅದು ಒಂದೇ ಉಂಡೆ ಆಗಿರಬೇಕು. 2, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ 2 ಭಾಗ ಆಗಬೇಕು. 3, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಮತ್ತು ಇದು ಯಾವ ರೀತಿಯಾಗಿ ನೀವು ನೇರವಾಗಿ ಸಭೆಯಲ್ಲೇ ಹೇಳಿದ್ರಿ? ಇದು ಒಂದು ಕಡೆ ಸಾಕಷ್ಟು ಟೀಕೆಗಳು ಆಯಿತು, ಇವ್ರು ಸಭೆಯಲ್ಲೇ ಹೇಳಿದ್ರು. ಮತ್ತು ಕೆಲವೊಂದು ಜನ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟರು. KN ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಬಿಡಿ, ಅವನೆಂಥ ವ್ಯಕ್ತಿ ಅಂತ ನಿಮ್ಗೆ ಗೊತ್ತಲ್ವಾ. ಅವನ ಮಾತು ನಾವು ತೊಗೊಳಕ್ಕೆ ಹೋಗೋದಿಲ್ಲ. ಅವನು ಇನ್ನೊಬ್ಬರ ಬಗ್ಗೆ ನಾವು ಯಾಕೆ ಹೇಳೋದು ಕೆಟ್ಟದ್ದು. ಅದಕ್ಕೆ ಇದಾಗಿರ್ತಕ್ಕಂಥವನಲ್ಲ. ಇಷ್ಟು ನೀವು ಹೇಳಿಕೆಯನ್ನು ಕೊಟ್ಟ ನಂತರ CM ಸಿದ್ದರಾಮಯ್ಯ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಇವ್ರು ಯಾರಾದರೂ ನಿಮ್ಮ ಜೊತೆ ಮಾತಾಡಿದ್ರಾ? ನಮ್ಮ ಹತ್ರ ಯಾರು ಮಾತಾಡಿಲ್ಲ ಅಷ್ಟೇ. ಅದು ಒಟ್ಟಾರೆಯಾಗಿ ನೀವು ಹೇಳಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು, ಯಾವುದೇ ರೀತಿ ಮುಂದುವರೆದಿಲ್ಲ ವಿಷಯಗಳು. ನಿಮಗೆ ಸಂಪರ್ಕ ಮಾಡೋದಾಗ್ಲಿ ಇದು ಏನಾದರೂ ಆಯ್ತಾ? ಅದೆಲ್ಲ ಏನಾಗಿಲ್ಲ. ಮತ್ತೆ ಗುರುಗಳೇ, MP ಈಗ ಮೊನ್ನೆ ಅಷ್ಟೇ ಚುನಾವಣೆ ಕೂಡ ನಡೀತು. MP ಚುನಾವಣೆಯಲ್ಲಿ 1ರಿಂದ 9 ಸ್ಥಾನಕ್ಕೆ ಕೂಡ DK ಶಿವಕುಮಾರ್ ಅವರಿಂದ ಪಡೆದುಕೊಂಡಿದೆ ಇಷ್ಟು ಸ್ಥಾನಗಳು ಅಂತ ಕೂಡ ಹೈಕಮಾಂಡ್ನಲ್ಲಿ ಒಂದು ರೀತಿಯಾಗಿ ಕೂಗು ಕೂಡ ಜೋರಾಗಿದೆ. ಮತ್ತು ಅವರಿಗೆ ಇನ್ನೂ ಸೂಕ್ತ ಸ್ಥಾನಮಾನಗಳು ಕೊಡಬೇಕು ಅನ್ನೋ ಒಂದು ಅಂಶಗಳು ಅವರ ಬೆಂಬಲಿಗರು ಕೂಡ ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗ್ಬೋದು ಅನ್ಸುತ್ತೆ ನಿಮಗೆ? ಅಂದರೆ ಹೈಕಮಾಂಡು ಒಳ್ಳೆ ಮನಸ್ಸಿದ್ದು ಒಳ್ಳೆಯವರಾದರೆ ಧರ್ಮವಾಗಿ ನಡ್ಕೊಳ್ತಾರೆ. ಅವರು ಒಳ್ಳೆ ಮನಸ್ಸಿಲ್ಲದೆ ಪಕ್ಷಪಾತಿಗಳಾದಾಗ ನಡ್ಕೊಳ್ಳೋದು ಕಷ್ಟ. ಈಗ ಸೋನಿಯಾ ಗಾಂಧಿ ಅವ್ರು ನೇರವಾಗಿ ಹೀಗೆ ದುಡ್ದಂಥವ್ರು ದುಡಿದೇ ಇರ್ತಕ್ಕಂಥವ್ರನ್ನ ಗುರುತಿಸ್ತಾರೆ. ಈ ರಾಜೀವ್ ಗಾಂಧಿ ಅದು ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಅವ್ರು ನ್ಯಾಯವಾಗಿ ಧರ್ಮವಾಗಿ ಈಗ ಕಾಂಗ್ರೆಸ್ ಪಾರ್ಟಿ ಪಕ್ಷ ಕಟ್ಟಿರೋದ್ರಿಂದ 135 ಸೀಟು ಹೇಗೆ ಬಂತು ನಿಮಗೂ ಎಲ್ಲ ಗೊತ್ತು, ಮೀಡಿಯಾದವ್ರಿಗೆಲ್ಲ ಗೊತ್ತು. ಆದರೆ ಸಿಕ್ಕಾಕ್ಕೊಳ್ಳೋದಿಲ್ಲ. ಇದು DK ಅವರು ರಾಜ್ಯಾದ್ಯಂತ ತಿರುಗಾಡಿ ಸಂಘಟನೆ ಮಾಡಿ 135 ಸೀಟು ಬರೋ ಥರ ಮಾಡಿದ್ದಾರೆ. ಅದಕ್ಕೆ ನಾವು ಬೆಲೆ ಕೊಡಬೇಕು. ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ಆಗಲೇ ಅನುಭವಿಸಿದ್ದಾರೆ. 1 ವರ್ಷ 2 ವರ್ಷ ಅಲ್ಲ, 5 ವರ್ಷ ಅನುಭವಿಸಿ, ಈಗ ಇನ್ನೂ 1 ವರ್ಷ ಅನುಭವಿಸಿ. ಆದ್ದರಿಂದ ಅವರು ಸಂತೋಷವಾಗಿ ಇವ್ರು ನಮ್ಮ ಸ್ನೇಹಿತರು, ಇವ್ರಿಗೂ ಅವಕಾಶ ಆಗಲಿ ಅಂತ ಬಿಟ್ಕೊಡ್ಬೇಕು ಅಂತ ನಾವು ಹೇಳಿ. ಅದು ಈಗಾಗಲೇ ಹಿಂದೆ ಕೂಡ ತೀರ್ಮಾನ ಆಗಿದೆ ಅಲ್ವಾ? 2.5 ವರ್ಷ CM ಸಿದ್ದರಾಮಯ್ಯ ಅವ್ರಿಗೆ ಮತ್ತು 2.5 ವರ್ಷ CM ಸ್ಥಾನ DK ಶಿವಕುಮಾರ್ಗೆ ಅವ್ರಿಗೆ ಅಂತ. ಅದು ಹೋದ ಸಾರಿನೇ ಆಗಿತ್ತು. ಈಗ ತೀರ್ಮಾನ ಆಗಿರೋದು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಎಲೆಕ್ಷನ್ MP ಎಲೆಕ್ಷನ್ ಆದಮೇಲೆ DK CM ಆಗ್ಬೋದು ಅಂತ ಮಾತಾಡ್ತಾ ಇದ್ರು. ಮತ್ತು ಇನ್ನೊಂದು ಕಡೆ ನೋಡೋದಾದ್ರೆ ಗುರುಜಿ, ಚನ್ನಪಟ್ಟಣ ಕ್ಷೇತ್ರ ಕೂಡ ಸಾಕಷ್ಟು ಒಂದು ಚರ್ಚೆಯಲ್ಲಿದೆ. ಮತ್ತು DK ಶಿವಕುಮಾರ್ ಅವರು ಕೂಡ ಅಲ್ಲೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಅಂಶಗಳನ್ನು ಕೂಡ ಮೊನ್ನೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಅವರ ಇಲ್ಲಿ ಕನಕಪುರದಲ್ಲಿ ಸ್ಪರ್ಧೆ ಮಾಡಿದ್ದಾರಲ್ಲ, ಅಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ. ಅಂದರೆ ಮೊನ್ನೆ ತಮ್ಮ ಮಾಡ್ಬೋದು, ಅಂದರೆ DK ಶಿವಕುಮಾರ್ ಅವ್ರು ಮಾಡಲ್ಲ ಅಂತ ಹೇಳ್ತಿದ್ರು. ಅವರು ಗೆದ್ದಿರೋದ್ರಿಂದ ಮತ್ತೆ ಇಲ್ಲಿ ಮಾಡಕ್ಕೆ ಹೋಗ್ತಾರ ಅಂತ ನಮಗೆ ಅನುಮಾನ. ಇನ್ನು ಸುರೇಶು ಸ್ಥಾನದಲ್ಲಿ ಇಲ್ಲದೆ ಇರೋದ್ರಿಂದ ಚನ್ನಪಟ್ಟಣಂತೂ ಗೆಲ್ಬೋದು. ಮತ್ತೆ ಇನ್ನೊಂದು ಕಡೆ ಏನು ಕೇಳಿ ಬರ್ತಾ ಇದೆ ಅಂದರೆ DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಹೋಗಿ ನಿಲ್ತಾರೆ, ಕನಕಪುರನ ತಮ್ಮನಿಗೆ DK ಸುರೇಶ್ಗೆ ಬಿಟ್ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದು ನಾವು ಕೇಳಿಲ್ಲ, ನೋಡಬೇಕು.
ಸರ್ ಕೊನೆಯದಾಗಿ ಗುರುಗಳೇ, ನಿಮಗೇನು ಅನಿಸುತ್ತೆ, ಈಗ ನೀವು ಹೇಳಿದ ನಂತರ ನಿಮ್ಮ ಕೂಗು ಏನಾದರೂ ಹೈಕಮಾಂಡ್ಗೆ ಮುಟ್ಟುತ್ತಾ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಸಿಗುತ್ತಾ? ಸಿಗೋದು ಬೀಳೋದು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೈಕಮಾಂಡ್ಗೆ ಈಗ ನನಗೆ ಗೊತ್ತಾಗಲಿಲ್ಲ ಹೈಕಮಾಂಡ್ ಅಂತ. ಈಗ ನಾವು ಕಾರ್ನಲ್ಲಿ ಬರುವಾಗ ಎಲ್ಲರೂ ಮಾತಾಡ್ಕೋತಾರೆ ಹೈಕಮಾಂಡು, ಸಿದ್ದರಾಮಯ್ಯ ಹೈಕಮಾಂಡ್ ಏನು ಹೇಳ್ತಾರೆ ಅದು ಮಾಡ್ತೀನಿ ಅಂತ ಹೇಳ್ತಾವ್ರೆ ಅಂತ. ಅವ್ರು ಜಾರ್ಕೊಂಬಿಟ್ಟು ಹೈಕಮಾಂಡ್ ಮೇಲೆ ಹೇಳ್ತಾವ್ರೆ. ಈಗ ಹೈಕಮಾಂಡ್ ಅಂತ ಅಂದರೆ ಆ ಹೈಕಮಾಂಡು ಧರ್ಮವಾಗಿ ತೀರ್ಮಾನ ತೊಗೊಂಡ್ರೆ ಪರವಾಗಿಲ್ಲ, ಪಕ್ಷಪಾತ ಮಾಡಿದ್ರೆ ಕಷ್ಟ. ಈಗ 3 ದಿನಗಳ ಕಾಲ ಕೂಡ ಪ್ರವಾಸನಗೊಳಿಸಿದ್ದಾರೆ, ಸಿ ಎಂ ಆಗಿರ್ಬೋದು, ಡಿ ಸಿ ಎಂ ಆಗಿರ್ಬೋದು. ಅಲ್ಲಿ ಯಾವ ರೀತಿ ಚರ್ಚೆ ನಡೀಬೋದು ಅನ್ಸುತ್ತೆ ನಿಮಗೆ? ಎಲ್ಲಿ? ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗಿದ್ದಾರೆ. ಆಗ ಆ ಹೈಕಮಾಂಡ್ ಅನ್ನೋರು, ಈ ಸೋನಿಯಾ ಗಾಂಧಿ ಒಳ್ಳೆಯವರು, ಈ ರಾಜೀವ್ ಗಾಂಧಿ ಏನು ಮಾಡ್ತಾರೆ ಹೇಳಲಿಕ್ಕೆ. ಇಂದು ಕೆಂಪೇಗೌಡ ಅವರ 515ನೇ ಪುಣ್ಯ ಸ್ಮರಣ ದಿನದಂದು ಸಭೆಯಲ್ಲಿ ಕೂಡ ಸ್ವಾಮೀಜಿಗಳು ಅವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನೋ ಒಂದು ಅಂಶಗಳನ್ನು ಕೂಡ ಹೇಳಿದರು. ಇದಕ್ಕೆ ವಿಚಾರವಾಗಿ ಇವತ್ತು ಅವ್ರ ಜೊತೆ ನಾವು ನಡೆದಿದ್ವಿ. ಅವ್ರು ಹೇಳೋದೇನೆಂದರೆ ಒಂದೇ ಮಾತು, ರಾಹುಲ್ ಗಾಂಧಿ ಇಲ್ಲ ಅಂದಿದ್ರೆ, ಸೋನಿಯಾ ಗಾಂಧಿ ಅವ್ರು ಏನಾದರೂ ಇದ್ದಿದ್ರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ಸಿ ಎಂ ಆಗ್ತಾರೆ ಅನ್ನೋ ಒಂದು ಅಂಶಗಳನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರೇಮೇಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವಬೇಗ ನ್ಯೂಸ್, ಬೆಂಗಳೂರು.